ಸರ್, ಸ್ನೇಹ ಅಂದರೆ ನೀವು ಅಂದರೆ ಬಹಳಷ್ಟು ಭಾಷೆಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಸ್ನೇಹ ಅಂದರೆ ನಿಮಗೆ ನೆನಪಾಗೋದು ಏನು? ಆಮೇಲೆ ನಿಮ್ಮ ಆತ್ಮೀಯರ ಬಗ್ಗೆ ಹೇಳೋದಾದರೆ. ನನಗೆ ಆ್ಯಕ್ಚುಲಿ ನಾನು ಫೀಲ್ಡ್ ನನಗೆ ಪರಿಚಯ ಮಾಡಿರೋದು ಒಂದು ಕಾರ್ ಮೆಕ್ಯಾನಿಕ್ ಕಿಟ್ಟು ಅನ್ನೋಂಥ. ಸೊ ಫಸ್ಟ್ ಫ್ರೆಂಡ್ ಅವರೇ ನನಗೆ, ಬೆಸ್ಟ್ ಫ್ರೆಂಡ್ ಫಸ್ಟ್ ಫ್ರೆಂಡ್ ಅವರಿಗೆ. ಯಾಕಂದರೆ ಅವರು ಒಂದು ಅಸ್ಟ್ರಾಲಜರ್ ಥರ ನಾನು ಫೀಲ್ಡ್ನಲ್ಲಿ ಬರ್ತೇನೆ ಅನ್ನೋ ಅವರು ಒಂದು ಪ್ರಿಡಿಕ್ಟ್ ಮಾಡಿದರು. ಅವರು ಏನೋ ಗೊತ್ತಿಲ್ಲ, ದೇವರೇ ಬಂದು ನಾನು ಅವರನ್ನು ಕಳಿಸಿಬಿಟ್ಟು ನಾನು ಫೀಲ್ಡಿಗೆ ತೆಗೆದುಕೊಂಡು ಆಮೇಲೆ ನಾನು ಎಲ್ಲ A to Z ನಾನು ಪ್ರಾಕ್ಟೀಸ್ ಮಾಡಿ ಡಾನ್ಸಿಂಗು, ಡೈಲಾಗ್ ಡೆಲಿವರಿ ಎಲ್ಲ ಆಮೇಲೆ ಮಾಡಿದೆ ನಾನು. ಸೊ ಅವರು ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ಆಮೇಲೆ ನನಗೆ ಒಂದೊಂದು ಫೀಲ್ಡ್ನಲ್ಲಿ, ಎಸ್ಪೆಷಲಿ ತೆಲುಗು ಫೀಲ್ಡ್ನಲ್ಲಿ ಭಾಳ ಕ್ಲೋಸ್ ಫ್ರೆಂಡ್. ನಾನು ತೆಲುಗು ಫೀಲ್ಡ್ಗೆ ಸೇಮ್ ಈ ಥರ ಬಂದು ನಾನು ಪರಿಚಯ ಮಾಡಿದ್ದು ಭಾನುಚಂದ್ರ ಅವರು. ಸೊ ಭಾನುಚಂದ್ರ ನನಗೆ ಬೆಸ್ಟ್ ಫ್ರೆಂಡ್. ಯಾಕಂದರೆ ಅವರೇ ನನಗೆ ಬೇಡ ತೆಲುಗು ಫೀಲ್ಡ್ ಬೇಡ, ನನಗೆ ತೆಲುಗು ಭಾಷೆ ಬರೋದಿಲ್ಲ, ಬೇಡ ಅಂದರೆ ಇಲ್ಲ ಬಾ ಸುಮ್ಮನೆ ಇಲ್ಲಿ ನಿಂಗೆ ಲೈಫ್ ಇದೆ, ಬಾ ಇಲ್ಲಿ ಹೇಳಿಬಿಟ್ಟು ನಾನು ಬಲವಂತ ಮಾಡಿ ನಾನು ಕರ್ಕೊಂಡು ಬಂದು ಅವ್ರು ಪರಿಚಯ ಮಾಡಿದರೆ. ಅದು ಫಸ್ಟ್ ಪಿಕ್ಚರ್ ತರಂಗಿನಿ, ನಾನು ಹೀರೋ, ಅವ್ರು ವಿಲನ್. 1 year ಆಡಿತು. ಆಮೇಲೆ ನನಗೆ ಕಂಟಿನ್ಯೂಸ್ ಪಿಕ್ಚರ್ಸ್ ಬಂತು. ಸೊ ಆ ಥರ ಅದೇ ಥರ ನನಗೆ ಕನ್ನಡದಲ್ಲಿ ನನಗೆ ಲೈಫ್ ಕೊಟ್ಟಿರೋರು ಕೊಬ್ಬರಿ ಮಂಜು ಆ್ಯಂಡ್ ಥ್ರಿಲ್ಲರ್ ಮಂಜು. ಅವ್ರು ಮರಲಿಕ್ಕಿಲ್ಲ. ಯಾಕಂದರೆ ನಾನು ತೆಲುಗಿನಲ್ಲಿ ಒಳ್ಳೆ ಟೈಮ್ನಲ್ಲಿ ಸರ್ ಕನ್ನಡಕ್ಕೆ ಬರಬೇಕು, ಒಂದು ಆ್ಯಕ್ಷನ್ ಪಿಕ್ಚರ್ ಒನ್ ಮ್ಯಾನ್ ಆರ್ಮಿ, ಅವರು ನನ್ನ ಇಲ್ಲಿ ಇದು ಕರ್ಕೊಂಡು ಬಂದು ನನ್ನ ಪರಿಚಯ ಮಾಡಿದ್ದಾರೆ. ಸೊ ದೇ ಆರ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಯಾಕಂದರೆ ಲೈಫ್ ಯಾರು ಕೊಡ್ತಾರೋ ಅವ್ರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಒಂದೊಂದು ಇದರಲ್ಲಿ ಈಗ ತುಳು ಪಿಕ್ಚರ್ನಲ್ಲಿ ಸ್ವರಾಜ್ ಶೆಟ್ಟಿ ಇದ್ದಾರೆ. ಸೊ ಸ್ವರಾಜ್ ಶೆಟ್ಟಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಆ ಪಿಕ್ಚರ್ನಲ್ಲಿ. ಸರ್ ತುಳು ಪಿಕ್ಚರ್ ಮಾಡಿ ಹೇಳಿದರು, ಒಂದು ನೆಗೆಟಿವ್ ರೋಲ್ ಬಟ್ ಒಳ್ಳೆ ಮಾಡಿದ್ದಾರೆ ಅವರು. ಸೊ ಸ್ವರಾಜ್ ಶೆಟ್ಟಿ ಅವರನ್ನು ನಾನು ಮರಲಿಕ್ಕಿಲ್ಲ. ಸೊ ಅವಿಲ್ಲಂದರೂ ಫಸ್ಟ್ ಬ್ಯಾಚ್ನಲ್ಲಿ ಬರ್ತಾರೆ ಒಂದೊಂದು ಲ್ಯಾಂಗ್ವೇಜ್ನಲ್ಲಿ. ಬೇರೆ ಪರ್ಸ್ನಲ್ ಫ್ರೆಂಡ್ಸ್ ಇದ್ದಾರೆ ನಮ್ಮ ಬೇರೆ ಬೇರೆ ಇದರಲ್ಲಿ. ಸೊ ಫ್ರೆಂಡ್ಸ್ ಅಂದರೆ ಹೆಲ್ಪ್ ಮಾಡಿದ್ದೀವಿ ಅವರೇ ಫ್ರೆಂಡು, ಹಣ ಕೊಟ್ಟರೆ ಫ್ರೆಂಡು, ಹಣ ಕೊಡಲಿಲ್ಲ ಫ್ರೆಂಡ್, ಆ ಥರ ಅಲ್ಲ. ಸೊ ಅದಲ್ಲ, ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ನಮ್ಮ ಜೊತೆ ಇರಬೇಕು. ಒಂದು ನೈಟ್ ಟೈಮ್ನಲ್ಲಿ ನಾನು ಏನಾದರೂ ಉಪದ್ರ ಬಂದರೆ ಜಸ್ಟ್ ನಮಗೊಂದು ಮಾರಲ್ ಸಪೋರ್ಟ್ ಕೊಡಬೇಕು. ಅದು ಫ್ರೆಂಡ್ಶಿಪ್ ನನ್ನ ಬಗೆಯಲ್ಲಿ, ಅದು ಫ್ರೆಂಡ್ಶಿಪ್ಪು. ಹೆಲ್ಪ್ ಮಾಡಿದರೆ ಫ್ರೆಂಡು, ಹೆಲ್ಪ್ ಮಾಡಲಿಲ್ಲ ಅಂದರೆ ಫ್ರೆಂಡ್ ಅಲ್ಲ, ಅದು ತಪ್ಪೋದು. ಯಾಕಂದರೆ ಅವರಿಗೆ ಪ್ರಾಬ್ಲಮ್ಸ್ ಇರ್ತದೆ, ಅವ್ರ ಪ್ರಾಬ್ಲಮ್ ಕೂಡ ನಾವು ನೋಡಬೇಕು. ಸೊ ಅಂಡರ್ಸ್ಟ್ಯಾಂಡ್ ಮಾಡಿ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು. ಯಾರು ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡ್ತಾರೋ ಅವರೇ ನಮ್ಮ ಫ್ರೆಂಡ್. ನೈಸ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ನಾನು ಕೊನೆ ಪ್ರಶ್ನೆ, ನಿಮ್ಮ ಒಂದು ಫೋಟೋನ ರಿವೀಲ್ ಮಾಡಿರಲಿಲ್ಲ ಆ್ಯಕ್ಚುಲಿ ಸ್ಟಾರ್ ಸುವರ್ಣದವರು. ಅಂದರೆ ಸ್ನೇಹದ ಕಡಲಲ್ಲಿ ಈ ಥರ ಒಬ್ಬರು ಕಲಾವಿದರು ಮಾಡ್ತಾ ಇದ್ದಾರೆ, ಯಾರು ಗೆಸ್ ಮಾಡಿ ಅಂತ ವೀಕ್ಷಕರಿಗೆ ಬಿಟ್ಟಿದ್ರು. ತುಂಬ ಜನ ಕಮೆಂಟ್ ಹಾಕಿದ್ರು, ಜಸ್ಟ್ ನಿಮ್ಮ ಒಂದು ಸ್ಟ್ರಕ್ಚರ್ ನೋಡಿಬಿಟ್ಟು ಇದು ಪಕ್ಕ ಸುಮನ್ ತಲ್ವಾರ್ ಸರೇ ಮಾಡ್ತಾ ಇರೋದು ಅಂತೆಲ್ಲ ಕಾಮೆಂಟ್ ಮಾಡಿದರು. ಅಷ್ಟು ಕನ್ನಡದ ಜನತೆ ವೀಕ್ಷಕರು ನಿಮ್ಮನ್ನು ಅಷ್ಟು ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೆ ತುಂಬ ಸಂತೋಷ. ಇವತ್ತು ಸ್ಟಾರ್ ಸುವರ್ಣ ಚಾನಲ್ ದ್ವಾರ ನಾನು ಒಂದು ಸೀರಿಯಲ್ನಲ್ಲಿ ಬರ್ತಾಯಿದ್ದೇನೆ. ನಾನು ಕರ್ನಾಟಕದವನು, ನಮ್ಮ ಮಂಗಳೂರು ನಮ್ಮ ಸ್ವಂತೂರು. ನಮ್ಮ ಪಾಸ್ಪೋರ್ಟ್ನಲ್ಲಿ ನನ್ನ ಹೆಸರು ಮಂಗಳೂರು ಸುಮನ್ ತಲ್ವಾರ್. ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಅಮ್ಮ ಇಟ್ಟಿದ್ದಾರೆ. ಸೊ ನಿಮ್ಮ ಇದರಲ್ಲಿ ನನಗೆ ಆ್ಯಕ್ಚುಲಿ ಪಿಕ್ಚರ್ಸ್ ನಾನು ಟ್ರೈ ಮಾಡಿದ್ದೇನೆ, ನನಗೆ ಅಷ್ಟು ಬರಲಿಲ್ಲ. ತೆಲುಗು, ತಮಿಳ್, ಬೇರೆ ಲ್ಯಾಂಗ್ವೇಜ್ನಲ್ಲಿ ನಾನು ಬ್ಯುಸಿಯಾಗಿದ್ದೇನೆ. ಬಟ್ ಈ ಚಾನಲ್, ಈ ಸ್ಟಾರ್ ಸುವರ್ಣ ಸ್ನೇಹದ ಕಡಲಲ್ಲಿ ಚಾನಲ್ನಲ್ಲಿ ಬರುವ ಎಪಿಸೋಡ್ನಲ್ಲಿ ನಾವು ಡೆಫಿನೆಟ್ಲಿ ನಿಮಗೆ ನಾನು ಕ್ಲೋಸ್ ಆಗ್ತೇನೆ. ಎಸ್ಪೆಷಲಿ ಮಂಗಳೂರಿನಲ್ಲಿ ಇರುವ ನಮ್ಮ ರಿಲೇಷನ್ಸು, ಫ್ರೆಂಡ್ಸು ಎಲ್ಲರಿಗೆ ನಾನು ಡೈಲಿ ನೈಟ್ 8:30 to 9 ನಾನು ಕಾಣಿಸ್ತದೆ. ಸೊ ನೋಡಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೆ ನಿಮ್ಮ ಆಶೀರ್ವಾದ ನನಗೆ ಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಸ್ಟಾರ್ ಸುವರ್ಣ ಆ್ಯಂಡ್ ಪ್ರೀತಮ್ ಶೆಟ್ಟಿ ಡೈರೆಕ್ಟರ್ ಅವರಿಗೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ ಸರ್. ನೋಡಿದ್ರಲ್ಲ, ಇದು ಹಿರಿಯ ನಟರಾದಂಥ ಸುಮನ್ ತಲ್ವಾರ್ ಸರ್ ಜೊತೆಗಿನ ಮಾತುಕತೆಯಾಗಿತ್ತು. ಸ್ನೇಹದ ಕಡಲಲ್ಲಿ ಧಾರಾವಾಹಿ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನೋಡಿ, ಹರಸಿ ಹಾರೈಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪಟೂರು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.